ಎಲ್ರಿಗೂ ನಮಸ್ಕಾರ. TV5ನ ಸ್ಪೆಷಲ್ ಸಂಕ್ರಾಂತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭುವನಂ ಗಗನಂ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ಸ್ಟಾರ್ ನಟರು ಜೊತೆ ಇದ್ದಾರೆ. ಇಬ್ಬರು ಕೂಡ ಒಂಥರ ವರ್ಸಟೈಲ್ ಆ್ಯಕ್ಟರ್ಸೇ ಕನ್ನಡದಲ್ಲಿ. ಒಬ್ಬರು ಪ್ರಮೋದ್ ಸರ್ ಹಾಗೂ ಇನ್ನೊಬ್ಬರು ಪೃಥ್ವಿಅಂಬರ್ ಸರ್. ಸರ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್ ನಿಮಗೂ ಕೂಡ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಸೆಟ್ ಮಾಡಿದ್ದಾರೆ ನಮ್ಮ ಮಹೇಶ್ ಸರ್, ಆರ್ಟ್ ಡೈರೆಕ್ಟರ್ ಎಲ್ಲ ಸೇರಿಕೊಂಡು ಸಂಕ್ರಾಂತಿ ಫೀಲ್ ಬರೋ ಥರನೇ. ಮೊದಲನೇದಾಗಿ ಇಬ್ಬರು ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಹೊಸ ವರ್ಷದ ಪ್ರಯುಕ್ತ ಸಿನಿಮಾ ಬರ್ತಾ ಇದೆ. ಏನಿದೆ ಸರ್ ತಲೆಯಲ್ಲಿ, ಏನು ನೋಡ್ತಿದೆ? ಇಲ್ಲ, ಕಾನ್ಫಿಡೆನ್ಸ್ ಇದೆ. ಹೊಸ ವರ್ಷ, ಆಮೇಲೆ ಈ ವರ್ಷ ಪೂರ್ತಿ ಈ ಥರ ಪಾಸಿಟಿವಿಟಿ ಇರುತ್ತೆ ಅಂತ ಅನಿಸ್ತಿದೆ. ಬಿಕಾಸ್ ಭುವನಂ ಗಗನಂ ರಿಲೀಸ್ ಆಗ್ತಿರೋದ್ರಿಂದ ಸಿನಿಮಾ ಯಾವಾಗಲೂ ಮಾಡುವಾಗ ಕತೆ ಕೇಳಿದಾಗ ಒಂದೇನೋ ಅನಿಸಿರುತ್ತೆ, ಶೂಟಿಂಗ್ ಮಾಡುವಾಗ ಒಂದೇನೋ ಅನಿಸ್ತಾ ಇರುತ್ತೆ, ನಾವು ಆ್ಯಕ್ಟ್ ಮಾಡುವಾಗ ಒಂದೇನೋ ಆಗ್ತಾ ಇರುತ್ತೆ, ಎಡಿಟಿಂಗ್ ಟೇಬಲಲ್ಲಿ ಏನೋ ಒಂದಾಗುತ್ತೆ, ಮ್ಯೂಸಿಕ್ ಬಿದ್ಮೇಲೆ ಬೇರೆ ಆಗುತ್ತಲ್ಲ, ಆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಎಮೋಷನ್ಗೂ. ದಟ್ ಈಸ್ ಸಿನಿಮಾ. ಅದನ್ನು ಥಿಯೇಟ್ರಲ್ಲಿ ನೋಡುವಾಗ ಫೀಲ್ ಆಗುತ್ತಲ್ಲ. ನಾವು ಆಲ್ರೆಡಿ ಒಂದೆರಡು ಸಲ ನೋಡೋದ್ರಿಂದ ಒಂದು ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ ಸರ್. ವೈಬ್ಸು ಯಾವ್ದು ಸಿನಿಮಾ ವರ್ಕ್ ಆಗುತ್ತೆ, ಯಾವ ಸೀನ್ ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ, ಯಾವ ಕ್ಲೈಮ್ಯಾಕ್ಸ್ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ಇದೆಲ್ಲ ಒಂದು ಅನಿಸುತ್ತಲ್ಲ. ಆ ಎಲ್ಲವನ್ನು ಎಲ್ಲ ಡಿಪಾರ್ಟ್ಮೆಂಟಲ್ಲೂ 100ಕ್ಕೆ 100 ಮಾರ್ಕ್ಸು ಭುವನಂ ಗಗನಂಗೆ. ಹಾಗಾಗಿ ನಾನು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದೀನಿ. ಈ ಸಿನಿಮಾ ಖಂಡಿತ ತುಂಬ ಜನಗಳಿಗೆ ತಲುಪುತ್ತೆ, ತುಂಬ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ ಅಂತ ನಂಬಿಕೆ ಇರೋದ್ರಿಂದ, ಈ ಸಂಕ್ರಾಂತಿಯಿಂದ ಶುರುವಾಗ್ತಿರೋದ್ರಿಂದ ತುಂಬ ಖುಷಿ ಇದೆ. ಸರ್ ಡೈರೆಕ್ಟ್ ಆಗಲೇ ಹೇಳ್ತಿದ್ದು ಪೃಥ್ವಿ ಸರ್, ಇಬ್ಬರನ್ನೂ ಹಾಕೊಂಡು ಮಾಡಿದ್ದೀನಿ, ಇಬ್ಬರು ಕೂಡ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ, ಇಬ್ಬರೂ ಬ್ಯಾಲೆನ್ಸ್ ಆಗಿದ್ದಾರೆ, ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಸೊ ನನಗೆ ಪೃಥ್ವಿ ಸರ್ ನೀವು ಹೇಳಿ, ಈ ಥರ ಇಬ್ಬರು ನಟರನ್ನ ಹಾಕೊಂಡು ಮಾಡಿದಾಗ ಡೈರೆಕ್ಟರ್ಗೆ ತುಂಬ ಟಾಸ್ಕ್ ಇರುತ್ತೆ, ತುಂಬ ಚಾಲೆಂಜಿಂಗ್ ಇರುತ್ತೆ. ಯಾಕಂದರೆ ಇಬ್ಬರು ಕೂಡ ಕನ್ನಡದಲ್ಲಿ ಗುರುತಿಸ್ಕೊಂಡಿರುವಂಥ ನಟರು, ಬೇರೆ ಭಾಗಗಳಲ್ಲಿ ಹೋಗಿ ಗುರುತಿಸ್ಕೊಂಡು ಬಂದಿರುವಂಥ ನಟರಿದ್ದಾಗ ನಿಮಗೆ ಡೈರೆಕ್ಟರ್ ಬಗ್ಗೆ ಹೇಳೋದು, ಕಥೆಯ ಸಂಬಂಧ ಅಥವಾ ಏನು ಶೂಟಿಂಗ್ ಆಗೋ ಸಂದರ್ಭದಲ್ಲಿ ಆದಂಥ ಅನುಭವಗಳು? ಇಲ್ಲ, ಆ ಥರ ಎಲ್ಲೂ ನಮಗೇನು ಸಮಸ್ಯೆ ಅನ್ನೋ ಥರ ಇರಲಿಲ್ಲ. ಇನ್ಫ್ಯಾಕ್ಟ್ ತುಂಬ ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡ್ತಾನೆ ಇದ್ದಿದ್ದರಿಂದ ಆ ಥರದ್ದೇನು ವಿಷಯನೇ ಅಲ್ಲ. ನಮಗೆ ಶುರುಗೆ ಹೇಳಿದ್ರಲ್ಲ, ಇವರು ಇನ್ನೊಂದು ಆ್ಯಕ್ಟ್ರು, ಇವ್ರು ಇನ್ನೊಂದು ಆ್ಯಕ್ಟ್ರು, ಅವಾಗಲೇ ಖುಷಿ ಆಗೋಯ್ತಲ್ಲ. ಒಳ್ಳೆ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡೋದಿದೆಯಲ್ಲ, ತುಂಬ ಖುಷಿ ಕೊಡುತ್ತೆ. ನಾವು ನಮ್ಮನ್ನು ಇಂಪ್ರೂವ್ ಮಾಡ್ಕೊತಿರ್ತೀವಲ್ಲ. ಸೊ ಅಲ್ಲಿ ಆಲ್ರೆಡಿ ನಮಗೆ ಪ್ರಾಬ್ಲಮ್ಸ್ ಇಲ್ಲ. ಸೊ ಸೆಟ್ಟಲ್ಲಿ ತುಂಬ ಆರಾಮಾಗಿದ್ವಿ ನಾವು. ಆ ಥರ ಎಲ್ಲ ಏನೂ ಇರಲಿಲ್ಲ. ಮೇಯ್ನಾಗಿ ಕಥೆನೇ ಒಂದು ರೀತಿಯ ನಾಯಕನ ಪಾತ್ರವನ್ನು ವಹಿಸಿರುತ್ತೆ ಯೂಶ್ವಲಿ. ಆ ಥರ ಇರೋದ್ರಿಂದನೇ ನಾನು ರೋಪಿನ್ ಆಗಿದ್ದು ಅಥವಾ ಪ್ರಮೋದ್ ರೋಪಿನ್ ಆಗಿದ್ದು. ನೀವು ಫಿಲ್ಮೋಗ್ರಫಿ ನೋಡಿದ್ರೆ ಪ್ರಮೋದಾಗಲಿ ನಂದಾಗಲಿ ಆಲ್ಮೋಸ್ಟ್ ಕತೆ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಕಥೆನೇ ಇರುತ್ತೆ. ಹಾಗಾಗಿ ಕತೆಗೆ ಪೂರಕವಾಗಿ ನಾವು ಇರ್ತೀವಿ ಅಷ್ಟೇ, ಹೊರತು ಬೇರೆ ಏನಿಲ್ಲ. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಕೂಲ್. ತುಂಬ ಅಂದರೆ ಕೂಲೆಸ್ಟ್. ಅಂದರೆ ಅವ್ರ ವಾಯ್ಸ್ ಬರೀ ಆ್ಯಕ್ಷನ್ ಹೇಳುವಾಗ ಮಾತ್ರ ಕೇಳ್ತಾ ಇತ್ತು ನಮಗೆ. ಆ್ಯಕ್ಚುಲಿ ತುಂಬ ಪ್ಲಸ್ ಆಗುತ್ತೆ ಒಂದೊಂದ್ಸತಿ. ಸೆಟ್ಟಲ್ಲಿ ಕೆಲವ್ರಿಗೆ ಏನು ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ಅವ್ರು ಟೆನ್ಷನ್ ಆಗಿರ್ತಾರಲ್ಲ, ಅದು ನಮ್ಮ ಮೇಲೆ ಹಾಕ್ತಿರ್ತಾರೆ. ನಮ್ಮ ಮೇಲೆ ಅಂದರೆ ಕ್ರೂ ಮೇಲೆ, ಟೆಕ್ನಿಕಲಿ ಟೀಮ್ ಮೇಲೆ ಹಾಕ್ತಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಏನು ಬೇಕು ಅಂತ. ಆ ಥರ ಸಮಸ್ಯೆ ಆಗುತ್ತೆ ಒಂದ್ಸಲಿ. ಆ ಕೂಗಾಟಕ್ಕೆ ಅರ್ಧ ಅಂದರೆ 100% ಪರ್ಫಾರ್ಮ್ ಮಾಡ್ತಿರಲ್ಲ ನಾವು. ಇಲ್ಲಿ ಹಂಗಾಗಲಿಲ್ಲ. ಇಲ್ಲಿ ಈ ವಾಸ್ ವೆರಿ ಕೂಲ್. ಅವ್ರಿಗೆ ಗೊತ್ತು ಏನು ಬೇಕು, ಎಷ್ಟು ಬೇಕು ಅಂತ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಈಸಿಯಾಗಿ ಕೆಲಸ ಆಯ್ತು. ಆ್ಯಕ್ಚುಲಿ ಆಗಲೇ ಕೂತ್ಕೊಂಡಾಗ್ಲೂ ಹಂಗೆ ಮಾತಾಡ್ತಿದ್ರು. ನಾನು ಇನ್ಫ್ಯಾಕ್ಟ್ ಕ್ವಶನ್ ಇತ್ತು, ನೀವು ಹಿಂಗೆ ಇರ್ತೀರಾ ಸೆಟ್ಟಲ್ಲೂ ಹಿಂಗೆ ಇರ್ತೀರಾ? ತುಂಬ ಕೂಲು. ಯಾವ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋದು. ಓಕೆ, ಎವ್ರಿಥಿಂಗ್ ಅದು ತುಂಬ ಇಂಪಾರ್ಟೆಂಟ್ ಅಲ್ಲ ನಿಮಗೆ. ವಾತಾವರಣ, ಸೆಟ್ಟದ ವಾತಾವರಣ ಆ ರೀತಿ ಇಟ್ಕೊಳ್ಳೋದು ಬಹಳ ಮುಖ್ಯ. ನನಗೆ ಡೈರೆಕ್ಟರ್ ಬಗ್ಗೆ ತುಂಬ ಖುಷಿ ಆಗೋದೇನಂತಂದರೆ, ಒಂದು ಮಾತು ಹೇಳಿದ್ರು ನಂಗೆ ಒಂದ್ಸತಿ ಅವರು, ಪ್ರಮೋದ್ ನಾನು ಎಷ್ಟರ ಮಟ್ಟಿಗೆ ರೆಡಿಯಾಗಿದ್ದೆ ಅಂತಂದರೆ, ಅಕಸ್ಮಾತ್ ಪ್ರೊಡ್ಯೂಸರ್ ಸರ್ಗೆ ನಾನು ಇಷ್ಟೊಂದು ಕೇಳ್ತಿರೋದ್ರಿಂದ ಅವ್ರು ಯಾವತ್ತಾರು ಅದನ್ನು ಬೈದ್ಬಿಟ್ರು ಪರವಾಗಿಲ್ಲ, ನಾನು ಬೈಸ್ಕೊಳಕ್ಕೆ ರೆಡಿ ಇದ್ದೀನಿ, ನನಗೇನು ಬೇಕೋ ಅದು ಬೇಕು, ಈ ಸಿನಿಮಾಗೆ ಏನು ಬೇಕೋ ಅದಷ್ಟು ಬೇಕು, ಸೊ ಅವ್ರು ಬೈಸ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ರು. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಒಬ್ಬ ಡೈರೆಕ್ಟರ್ಗೆ ಅಷ್ಟು ಕನ್ವಿಕ್ಷನ್ ಬೇಕಾಗುತ್ತೆ. ನನ್ನ ಸಿನಿಮಾ ಚೆನ್ನಾಗಾಗಬೇಕು, ಅವ್ರು ಬೈದರೂ ಪರವಾಗಿಲ್ಲ, ಒಂದೇಟು ಹೊಡೆದ್ರೂ ಪರವಾಗಿಲ್ಲ, ನನಗೆ ಬೇಕಾಗಿರೋದು ಬೇಕು ಅಂತಿದೆಯಲ್ಲ, ಅದು ಸಿನಿಮಾ ಮೇಲೆ ಯಾವತ್ತೂ ಪ್ರಭಾವ ಬೀರುತ್ತೆ. ಆ ಸಿನಿಮಾ ಚೆನ್ನಾಗೋಕ್ಕೋಸ್ಕರ ಆ ಮಟ್ಟಕ್ಕೆ ರೆಡಿ ಇರ್ತಾರೆ ಅಂತಂದಾಗ ಸಿನಿಮಾ ಚೆನ್ನಾಗುತ್ತೆ ಅಂತ. ನನಗೆ ಟೀಸರು ಮತ್ತು ಸಾಂಗ್ಸಲ್ಲಿ ನೋಡಿದಾಗ ಪೃಥ್ವಿ ಸರ್ ಇರೋದು ಹಂಗೆ ನಾರ್ಮಲ್ ಆಗಿ ಎಲ್ಲ ಸಿಕ್ಕಿದ್ರೆ ಆಯ್ತು, ಓಕೆ ಹಿಂಗೆ ಈ ಥರ ಇರುತ್ತೆ. ಕಥೆನೂ ಆ ಥರದ್ದೇ ಸಿಕ್ಬಿಟ್ಟಿದೆ. ಆ್ಯಕ್ಟಿಂಗಲ್ಲಿ ಕೂಡ ಏನದು ಕಾಕತಾಳಿವೋ ಅಥವಾ ಏನದು ಹೆಂಗೆ ಮ್ಯಾಜಿಕ್ ಅಂತ? ಇಲ್ಲ, ಪಾತ್ರ ಸ್ವಲ್ಪ ನಿಮ್ಗೆ ಅನ್ಸಿದ್ಯಾ ಹಂಗೆ? ಇಲ್ಲ, ಪೃಥ್ವಿ ಸಿಕ್ಕಾಪಟ್ಟೆ ವೈಬ್ರೆಂಟ್ ಇದ್ದಾರೆ. ಅಲ್ಲಿ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಅಂದರೆ ಅವ್ರಿಗೆ ಕೊಡೋ ಪಾತ್ರನ ತುಂಬ ಚೆನ್ನಾಗಿ ಒಳಗೆ ತಗೊಂಡು, ಯಾಕಂದ್ರೆ ದೇಹದಲ್ಲಿ ಯಾರು ಬೇಕಾದ್ರೆ ಹೇಳ್ತಾರೆ, ಮಾಮೂಲಿ ಮಾಡಿಲ್ಲ ಅವರು. ಅದಕ್ಕೊಂದು ಎಕ್ಸ್ಟ್ರಾ ಏನೋ ಬೇಕಲ್ಲ, ಅದಿರೋರು ಮಾತ್ರ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಒಂದು 2 ಪಟ್ಟು ಎಕ್ಸ್ಟ್ರಾ ಈ ಕ್ಯಾರೆಕ್ಟ್ರು. ಬಿಕಾಸ್ ಇಲ್ಲಿ ಸ್ವಲ್ಪ ಜಾಸ್ತಿ ವೇರಿಯೇಷನ್ಸ್ ಇತ್ತು, ವೆರೈಟಿ ಇತ್ತು, ತುಂಬ
ಸ್ಟ್ರಾಂಗ್ನೆಸ್ ಇದೆ ಕ್ಯಾರೆಕ್ಟರ್ಗೆ, ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಗೆ ಕಾಣಿಸಿಲ್ಲ ಅಷ್ಟೇ ಅವ್ರ ವೈಬ್ರೆನ್ಸ್. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅನ್ಸಿದೆ ಸರ್ ನಿಮಗೆ, ನಾನು ಹೊರಗಡೆ ನಿಮಗೆ ಇರ್ತೀನಿ ಸಿನಿಮಾದ ಈ ಥರ ಕ್ಯಾರೆಕ್ಟರ್? ಇಲ್ಲ, ಹಾಗೇನಿಲ್ಲ. ಲೈಕ್ ಯೂಶಲಿ ನಾವು ಏನು ಇರ್ತೀವಿ ಅದಕ್ಕಿಂತ ಸ್ವಲ್ಪ ಅಗೇನ್ಸ್ಟ್ ಕ್ಯಾರೆಕ್ಟರ್ ಸಿಕ್ಕಾಗ್ಲೇ ಖುಷಿ ಇರೋದು, ಒಂದು ಸ್ವಲ್ಪ ಮಜಾ ಇರೋದು. ಇನ್ನು ರಿಯಲ್ ಲೈಫಲ್ಲಿ ಹಿಂಗೆ ಇದ್ರು ಸಿನಿಮಾದಲ್ಲಿ ಹಿಂಗೆ ಇದ್ರೆ ಮಜಾ ಇರುತ್ತೆ, ವ್ಯತ್ಯಾಸ ಇರಲ್ಲ ಅಲ್ಲ. ಈ ಪಾತ್ರ ಸ್ಪೆಷಲಿ ಸ್ವಲ್ಪ ತುಂಬ ವೆರಿ ಡಿಫ್ರೆಂಟ್. ಅಂದರೆ ಯೂಶ್ವಲ್ ಒಬ್ಬ ಆರ್ಟಿಸ್ಟ್ಗೆ ಪ್ರತಿ ಸರಿ ಅಥವಾ ಈ ಥರ ಪಾತ್ರಗಳು ಸಿಗಲ್ಲ, ಯಾವತ್ತಾದ್ರೂ ಒಂದು ಸರಿ ಸಿಗೋದು. ಸೊ ಅದು ನನಗೆ ಸಿಕ್ಕಿರೋದು ಭಾಳ ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ಪ್ರಮೋದ್ ಅವ್ರ ಜೊತೆ ಆ ಒಂದು ಕಾನ್ವರ್ಸೇಷನ್ ಆಗಿರಲಿ ಎಲ್ಲನೂ ಅದು ತುಂಬ ಚೆನ್ನಾಗಿ ಒಂಥರ ರಿಯಲಿಸ್ಟಿಕ್ ಆಗಿ ಗಿವ್ ಆ್ಯಂಡ್ ಟೇಕ್ ಇತ್ತು. ತುಂಬ ಚೆನ್ನಾಗಾಯ್ತು, ತುಂಬ ಚೆನ್ನಾಗಿ ಮಜಾ ಬಂದಿದೆ. ಟ್ರಾವೆಲಿಂಗ್ ಸೀನ್ಸ್ ಎಲ್ಲ ಇತ್ತು. ಸೊ ಅದೆಲ್ಲ ತೀರಾ ಒಂಥರ ಮಜಾ ಕೊಡುವಂಥ ಸೀನ್ಸ್ ಎಲ್ಲ ಇದರಲ್ಲಿ. ಇವ್ರ ಪಾತ್ರ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಎಷ್ಟೋ ಸಲ ಸಿನಿಮಾ ಒಂದು 3ನೇ ಸಲ ನೋಡುವಾಗ ಏನೋ ಒಂಥ ಜಲಸ್, ನಾನು ಮಾಡ್ಬೇಕಿತ್ತಲ್ಲ ಈ ಪಾತ್ರ, ನಾನೇ ಮಾಡ್ಬೇಕಿತ್ತಲ್ಲ ಅಂತ. ಅಷ್ಟು ಚೆನ್ನಾಗಿದೆ ಪಾತ್ರ. ಅದೇ ಇತ್ತು ಸರ್ ನಾನು ಇವಾಗ, ಯಾಕಂದರೆ ನಟ ಅಂತಂದಮೇಲೆ ಎಲ್ಲ ಪಾತ್ರ ಮಾಡೋಕೆ ಆಸೆ ಇರುತ್ತೆ. ಹೌದು, ಎಷ್ಟೋ ಸಲ ನಮಗೆ ಬಂದಿರೋ ಪಾತ್ರ ನಾವು ಇಷ್ಟಪಟ್ಟಿರ್ತೀವಿ, ಅಂದರೆ ಜನ ಇಷ್ಟಪಟ್ಟಿರ್ತಾರೆ, ನಮಗೆಲ್ಲೋ ಒಂದು ಅದು ಮಿಸ್ ಆಗೋಯ್ತು, ಇದು ಮಿಸ್ ಆಯಿತು, ಅದು ಮಿಸ್ ಆಯಿತು. ಆ್ಯಕ್ಟರ್ಗಳಿಗೆ ಅನಿಸ್ತಾ ಇರೋದು ಆ ಥರದ್ದು ಮಾಡಲಿಲ್ಲ, ಈ ಥರದ್ದು ಮಾಡಲಿಲ್ಲ ಅಂತ. ಸೊ ನಾನು ಆಲ್ಮೋಸ್ಟ್ ಅಂದ್ಕೊಂಡಿದ್ದ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ದಿಸ್ ಇಸ್ ಸಿಂಪಲ್ ಕ್ಯಾರೆಕ್ಟರ್. ನಮ್ಮ ಅಭಿ ಅನ್ನೋ ಕ್ಯಾರೆಕ್ಟರ್ ಒಂದು ಅಗ್ರೆಸಿವ್, ಅವನು ಸ್ಟ್ರೈಟ್ ಫಾರ್ವರ್ಡು, ಅನ್ಸಿದ್ದನ್ನು ಪಟ್ ಅಂತ ಮಾಡ್ತಾನೆ, ತಲೆ ಕೆಡಿಸ್ಕೊಳ್ಳಲ್ಲ, ಸ್ವಲ್ಪ ರಫ್ ಇರ್ತಾನೆ ಅವನು, ಆ ಥರದೊಂದು ಕ್ಯಾರೆಕ್ಟ್ರು. ಇಲ್ಲಿ ಹಂಗಿಲ್ಲ, ಇದು ಟೂ ಮಚ್ ಆಫ್ ಡೆಪ್ತ್ ಇರುವಂಥ, ಎಮೋಷ್ನಲಿ ತುಂಬ ಹಾಂಟ್ ಮಾಡುವಂಥ ಕ್ಯಾರೆಕ್ಟ್ರು. ಸೊ ಅದಕ್ಕೆ ಆಮೇಲೆ ಇವರು ಪೃಥ್ವಿ ಮಾಡಿರೋ ಸ್ಟೈಲಿಗೆ ಮೋಸ್ಟ್ಲಿ ನನಗೆ ಅನಿಸಿದೆ, ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇವರು, ಇಂದಾನು ಮಾಡಬೇಕಿತ್ತೇನೋ ಅಂತ. ಅದು ಖುಷಿ ಆಗುತ್ತೆ ಒಂದೊಂದ್ಸಲಿ, ಯಾರೋ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು ನಮ್ಮ ಸಿನಿಮಾದಲ್ಲಿ ಆ ಥರದೊಂದು ಪಾತ್ರ ಇದ್ದು ಅದನ್ನು ಯಾರೋ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿರೋದು ನೋಡಿದಾಗ ಖುಷಿ ಆಗುತ್ತೆ.